ಸಿಲಿಕಾನ್ ಸಿಟಿ ಬೆಂಗಳೂರು ಜನರಿಗೆ ಚಿರತೆ ಭಯ ಶುರುವಾಗಿದೆ. ಗುಡ್ಡದ ಮೇಲೆ ಪ್ರತ್ಯಕ್ಷವಾದ ಚಿರತೆ ಕಂಡು ಕಕ್ಕಾಬಿಕ್ಕಿಯಾಗಿದ್ದಾರೆ. ಚಿರತೆ ಸೆರೆ ಹಿಡಿಯುವಂತೆ ಏರಿಯಾ ಜನ ಆಗ್ರಹಿಸಿದ್ದಾರೆ. ಬೆಂಗಳೂರಲ್ಲಿ ಭಯ ಹುಟ್ಟಿಸಿದ ಚಿರತೆ ಕಾಟ, ಏರಿಯಾ ಜನರಿಗೆ ಆತಂಕ. ರಾಜಧಾನಿ ಬೆಂಗಳೂರಲ್ಲಿ ಮತ್ತೆ ಚಿರತೆ ಹಾವಳಿ ಶುರುವಾಗಿದೆ. ಸಂಜೆಯಾದ್ರೆ ಸಾಕು ಹೊರಗೆ ಹೆಜ್ಜೆ ಇಡೋದಕ್ಕೂ ಜನ ಭಯ ಬೀಳ್ತಿದ್ದಾರೆ. ಯಾವಾಗ ಎಲ್ಲಿ ಚಿರತೆ ಬಂದು ಮುಂದೆ ನಿಲ್ಲುತ್ತೋ ಅನ್ನುವಂಥ ಆತಂಕ ಮನೆ ಮಾಡಿದೆ. ಕಳೆದ 1 ವಾರದ ಹಿಂದೆ ಚಿರತೆಯೊಂದು ಬ್ಯಾಡರಹಳ್ಳಿ ಜನರಿಗೆ ನಡುಕ ಹುಟ್ಟಿಸಿತ್ತು. ಆಗಾಗ ಬಂದು ಮಾಯವಾಗಿ ನಿದ್ದೆಗೆಡಿಸಿತ್ತು. ಇದರ ಬೆನ್ನಲ್ಲೇ ಬನಶಂಕರಿ 6ನೇ ಹಂತದ 2ನೇ ಬಡಾವಣೆ ಕರಿಯಣ್ಣಪಾಳ್ಯದಲ್ಲಿ ಮತ್ತೊಂದು ಚಿರತೆಯ ಚಿಂತೆ ಶುರುವಾಗಿದೆ. ಅದು ನಿನ್ನೆ ಸಂಜೆ 6:45ರ ಸಮಯ. ಕರಿಯಣ್ಣಪಾಳ್ಯದ ಜನ ಜಾಲಿಯಾಗಿ ವಾಕಿಂಗ್ ಮಾಡ್ತಾ ಇದ್ರು. ಮಕ್ಕಳು ಹ್ಯಾಪಿಯಾಗಿ ಆಟ ಆಡ್ತಾ ಇದ್ರು. ಯುವಕರೆಲ್ಲ ಹರಟೆ ಹೊಡಿತಾ ನಿಂತಿದ್ರು. ಈ ವೇಳೆ ಬಡಾವಣೆ ಪಕ್ಕದಲ್ಲಿರೋ ಗುಡ್ಡದ ಬಳಿ ಚಿರತೆ ಎಂಟ್ರಿ ಕೊಟ್ಟಿದೆ. ಬಡಾವಣೆಯತ್ತ ಹೆಜ್ಜೆ ಹಾಕ್ತಿದ್ದಂತೆ ಸ್ಥಳೀಯರು ಅಕ್ಷರಶಃ ಕಕ್ಕಾಬಿಕ್ಕಿಯಾಗಿದ್ದಾರೆ. ಕೆಲವರು ಎದ್ನೋ ಬಿದ್ನೋ ಅಂತ ಓಡಿ ಹೋಗಿದ್ದಾರೆ. ಇನ್ನು ಕೆಲವರು ಮೊಬೈಲಲ್ಲಿ ಫೋಟೋ ಹೊಡೆದು ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ತುಂಬಾನೇ ಚಿರತೆ ಹಾವಳಿ ಇದೆ ಸರ್. ನಾವು ವಯಸ್ಸಾದವರು ವಾಕ್ ಮಾಡೋದು ಎಲ್ಲ ಕಷ್ಟ ಆಗ್ಬಿಟ್ಟಿದೆ. ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ನಾವು ಹೊರಗಡೆ ಬರೋದು ನೋಡಿದ್ರೆ ಆ ಟೈಮಲ್ಲಿ ಎಲ್ಲಿ ಬಚ್ಚಿಟ್ಕೊಂಡಿದೆ ಅಂತ ಗೊತ್ತೇ ಆಗಲ್ಲ. ನಾವು ಕಣ್ಣು ಹಾಯಿಸೋ ಅಷ್ಟೊತ್ತಿಗಾಗಲೇ ಅದು ಹತ್ರ ಬಂದ್ಬಿಟ್ರೆ ನಮಗೆ ಅದೇ ಭಯ ತುಂಬ. ಮಕ್ಕಳಂತೂ ಈ ಎಡ್ಜ್ಗಳಲ್ಲಿ ಆಟ ಆಡೋಕ್ಕೆ ಸಾಧ್ಯವೇ ಇಲ್ಲ, ವಾಕ್ ಮಾಡೋಕ್ಕೂ ಆಗಲ್ಲ, ಹಾಗಾಗಿದೆ ಸರ್. 2.5 ವರ್ಷದಿಂದ ಕಾಣಿಸ್ಕೊಂತ ಇತ್ತು, ಬರ್ತಾ ಇರ್ಲಿಲ್ಲ. ಆ ಕಡೆ ಎಲ್ಲ ಹೊಟ್ಟೋಗಿದೆ BM ಕಾವಲ್ ಕಡೆ ಅಂತ ಅರಣ್ಯ ಇಲಾಖೆಯವರೇ ಹೇಳಿದ್ರು. ಬಟ್ ನಿನ್ನೆ ಫೆಬ್ರವರಿ 1 ಒಂದ್ಸರಿ ಬಂದು ಸರ್ ಮನೆ ಮುಂದೆನೆ ಅದು ನಾಯಿ ಹಿಡ್ಕೊಂಡೋಗಿರೋದು CCTVನಲ್ಲಿ ಕ್ಯಾಪ್ಚರ್ ಆಗಿದೆ. ಸೊ ಅದನ್ನ ನೋಡಿ CCTV ಫುಟೇಜಸ್ ಎಲ್ಲ ನೋಡಿ ಅವರು ಅರಣ್ಯ ಇಲಾಖೆಯವರು ತಂದು ಕೇಜ್ ಇಟ್ಟಿದ್ರು ಸರ್. ಕೇಜ್ ಇಟ್ಮೇಲೆ ಅದು ಬರಲೇ ಇಲ್ಲ ಈ ಕಡೆಗೆ. ದಿನ ನಾಯಿ ಕಟ್ಟಾಕೋದು, ಊಟ ಹಾಕೋದು ಎಲ್ಲ ಮಾಡ್ತಿದ್ರು. ಬಟ್ ಆಮೇಲಿಂದ ಬರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಕೇಜ್ ವಾಪಸ್ ತಗೊಂಡೋದ್ರು. ಕೇಜ್ ವಾಪಸ್ ತಗೊಂಡೋದ್ಮೇಲೆ ನಿನ್ನೆ 6:30 6:38ಗೆ ಬಂದಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಪಟಾಕಿ ಸಿಡಿಸಿ ಚಿರತೆ ಓಡಿಸಲು ಪ್ರಯತ್ನಿಸಿದ್ದಾರೆ. ಕೆಲ ಹೊತ್ತಲ್ಲೇ ಚಿರತೆ ಅರಣ್ಯದೊಳಗೆ ಮಾಯವಾಗಿದೆ. ಆದ್ರೆ ಪದೇ ಪದೇ ಚಿರತೆ ಕಾಟಕ್ಕೆ ನಿವಾಸಿಗಳು ನಿದ್ದೆಗೆಡುವಂತಾಗಿದೆ. ಫೆಬ್ರವರಿ 2ರಂದು ಇದೇ ಏರಿಯಾಗೆ ಎಂಟ್ರಿ ಕೊಟ್ಟು ನಾಯಿಯನ್ನ ಎಳ್ಕೊಂಡು ಹೋಗಿತ್ತಂತೆ. ಹೀಗಾಗಿ ಚಿರತೆ ಸೆರೆ ಹಿಡಿಯುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕರೆಕ್ಟ್ ಆಗಿ ಫಾರೆಸ್ಟ್ ಎಡ್ಜ್ ಅಲ್ಲಿ ಬಂದು ಫಾರೆಸ್ಟ್ ಎಡ್ಜ್ ಇಂದ ಮನೆಯಿಂದ ಜಸ್ಟ್ ಒಂದು 20 ಅಡಿ ಅಂತರದಲ್ಲೇ ಕೂತಿದೆ. ಅದು ಮುಂಚೆ ಏನ್ ಮಾಡ್ತಾ ಇತ್ತು, ಇದು ಹೆಚ್ಚು ಕಮ್ಮಿ 2 ವರ್ಷದ ಮರಿ. ಇದು 15 ದಿವಸಕ್ಕೆ ಜಾಗ ಚೇಂಜ್ ಮಾಡ್ತಾ ಇರುತ್ತೆ. ಕಗ್ಲಿಪುರ ರೇಂಜು ಇಲ್ಲೇ ಓಡಾಡ್ತಾ ಇರುತ್ತೆ. ಒಂದು ಕಾಡಂಚಿಗೆ ಬಂದು ಏನ್ ಮಾಡುತ್ತೆ, ಈ ನಾಯಿ ಹಿಡಿಯೋದಕ್ಕೋಸ್ಕರ ಬರುತ್ತೆ. ಸೊ ಕಾಡಂಚಿನವ್ರಿಗೆಲ್ಲ ಪಾಪ ತುಂಬಾ ಭಯ ಆಗ್ಬಿಟ್ಟಿದೆ. ಬಂದ್ ಕೂತು ಏನ್ ಮಾಡಿದೆ, ನಮಗೆ ಕಾಣಿಸ್ಕೊಂಡು ಅದನ್ನ ಇಮಿಡಿಯೇಟ್ಲಿ ನಾವು ಫಾರೆಸ್ಟ್ ಅವ್ರಿಗೆ, ನಮ್ಮ ಕಾರ್ಯದರ್ಶಿ ಅವರು ಇವರೆಲ್ಲ ಫೋನ್ ಮಾಡಿ ಫಾರೆಸ್ಟ್ ಅವ್ರಿಗೆ ಕರ್ಸಿದೀವಿ. ಅದೇನೇ ಇರ್ಲಿ, ಒಳ್ಳೆ ಏರಿಯಾ ಅಂತ BDA ಸೈಟ್ ತಗೊಂಡಿದ್ದ ಜನ ಕೋಟಿಗಟ್ಟಲೆ ಹಣ ಸುರಿದು ಮನೆ ಕಟ್ಟಿದ್ರು. ಆದ್ರೀಗ ಚಿರತೆ ಕಾಟದಿಂದ ಢವಢವ ಶುರುವಾಗಿದೆ. ರಾತ್ರಿಯಾದ್ರೆ ಅದ್ ಹೇಗ್ ಓಡಾಡೋದಪ್ಪ ಅಂತ ಚಿಂತೆಗೀಡಾಗಿದ್ದಾರೆ. ಯೋಗೇಶ್ವರ್ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.